ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆನಕನಹಳ್ಳಿ ಬೆನಿಕಿಪಲ್ಲಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಬಂದು ಬೈಕ್ಗಳನ್ನು ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ಊರು ಜನರಿಗೆ ಅಂತ ಮಾಹಿತಿ ಬಂದ ಮೇಲೆ ನಮ್ಮ ಅಧಿಕಾರಿಗಳು ತಕ್ಷಣ ಬೆನಿಕಿಪಲ್ಲಿ ಗ್ರಾಮಕ್ಕೆ ಹೋಗಿ ಆ ವ್ಯಕ್ತಿ ಯಾರಿದ್ದಾರೆ ಅವರನ್ನು ತಿಳ್ಕೊಂಡು ಅವರು ವಿಚಾರಣೆ ಮಾಡ್ತಾರೆ. ನೀವು ಯಾರಿದ್ದೀರಾ ಮತ್ತು ಯಾವ ಕಾರಣಕ್ಕಾಗಿ ಬೈಕ್ಸ್ ಎಲ್ಲ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ಸ್ವಲ್ಪ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ, ನನಗೆ ಬಸಯ್ಯ ಸ್ವಾಮಿ ಅಂತ ಒಬ್ಬರು ನನಗೆ ಮಾರಾಟ ಮಾಡಲಿಕ್ಕೆ ಬೈಕ್ಗಳನ್ನು ಕೊಟ್ಟಿದ್ರು. ಒಬ್ಬರು ವ್ಯಕ್ತಿ ಅವರು ಫ್ರೆಂಡ್ ಯಾರಿದ್ದಾರೋ ಅವರು ಕಳ್ಳತನ ಮಾಡಿಕೊಂಡು ಬಸಯ್ಯ ಕೊಟ್ಟಾಗ ಬಸಯ್ಯ ಅವರು ನನಗೆ ಕೈ ಕೊಟ್ಟು ಮಾರಾಟ ಮಾಡಲಿಕ್ಕೆ ಕೊಟ್ಟಿದ್ರು ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಮಾಹಿತಿ ಪಡೆದುಕೊಂಡು PSI ಗಂಗಮ್ಮ ಚಿಂಚೋಳಿ ಪೊಲೀಸ್ ಠಾಣೆ ಅವರು ಈ ಸಂಬಂಧ ಒಂದು ದೂರನ್ನು ಚಿಂಚೋಳಿ ಪೊಲೀಸ್ ಠಾಣೆ ದಾಖಲಿಸಿದ್ದಾರೆ. 87/2020 ಕಳ್ಳತನ ಮತ್ತು 98 KP ಪ್ರಕರಣದಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. 3 ಗಾಡಿ ಕಳ್ಳತನ ಗಾಡಿ ಅಂತ ಗೊತ್ತಾದ ಮೇಲೆ ಇದು ಎಲ್ಲಿಂದ ಯಾರು ಕಳ್ಳತನ ಮಾಡಿದ್ರು, ಎಲ್ಲಿಂದ ಕಳ್ಳತನ ಮಾಡಿದ್ರು ಅಂತ ಪತ್ತೆ ಹಚ್ಚಲಿಕ್ಕೆ ಮತ್ತು ಉಳಿದ ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕಂತೂ ಒಂದು ತಂಡವನ್ನು ರಚನೆ ಮಾಡಿಕೊಂಡಿದ್ದಾರೆ. ಅದಕ್ಕೆ DYSP ಚಿಂಚೋಳಿ ಸಂಗಮನಾಥ್ ಹಿರೇಮಠ ಅವರು ಸೂಪರ್ವಿಷನ್ ಅಲ್ಲಿ CPI ಚಿಂಚೋಳಿ ಮತ್ತು PSI ಚಿಂಚೋಳಿ ಗಂಗಮ್ಮ ಅವರು ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ರಾಜು ASI, ಅಶೋಕ್ HC, ಓಂಕಾರ್ PC, ರಮೇಶ್ PC, ಯಮನೂರಪ್ಪ PC, ನಗೇಶ್, ಅಮೀರ್ ಅಲಿ, ಮಾಳಪ್ಪ PC ಎಲ್ಲ ಸೇರ್ಕೊಂಡು ತಂಡವನ್ನು ರಚನೆ ಮಾಡಿದ್ದಾರೆ. ಆ ತಂಡ ಇದರಲ್ಲಿ ಅವರಿಗೆ ಈ ಶ್ರೀಕಾಂತ್ ಅನ್ನ ಅವರಿಗೆ ಬೈಕ್ಸ್ ಕೊಟ್ಟಿರುವಂತಹ ಪರ್ಸನ್ ಬಸಯ್ಯ ಮತ್ತು ಈ ಕಳ್ಳತನ ಮಾಡಿರುವಂತಹ ವ್ಯಕ್ತಿ ಅಭಿನಂದನ್ 3 ಜನರನ್ನು ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ವಿಚಾರಣೆ ಮಾಡೋ ಸಮಯದಲ್ಲಿ ಅವರು ಏನಂತ ಹೇಳ್ಕೊಂಡಿದ್ದಾರೆ, ಟೋಟಲ್ ಇವರು ಸಿಟಿಯಲ್ಲಿ ಬೈಕ್ಗಳನ್ನು ಕಳ್ಳತನ ಮಾಡಿ ಎಸ್ಪೆಷಲಿ ಅವರು ಸಿಟಿ ಲಿಮಿಟ್ಸ್ ಈ ಜಿಮ್ಸ್ ಏರಿಯಾ, ಮಾರ್ಕೆಟ್ ಏರಿಯಾ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ಬೈಕ್ ಹಚ್ಚಿ ಕೆಲಸಕ್ಕೆ ಹೋಗ್ತಾರೋ ಅಂತವರ ಗಾಡಿಗಳನ್ನು ಟಾರ್ಗೆಟ್ ಮಾಡಿ ಯಾರೆಲ್ಲ ಸಮಯ ನೋಡಿ ಅದು ಬೈಕ್ ಬ್ರೇಕ್ ಅನ್ನು ಲಾಕ್ ಮಾಡಿಕೊಂಡು ಕಳ್ಳತನ ಮಾಡಿಕೊಂಡು ಬಸಯ್ಯ ಅನ್ನೋರಿಗೆ ಮೈನ್ ಅಭಿನಂದನ್ ಅನ್ನೋರು ಬಸಯ್ಯ ಅನ್ನೋರು ಕೊಡ್ತಾರೆ ಬೈಕ್ಸ್ ಅಂತ. ಬಸಯ್ಯ ಅನ್ನೋರು ಈ ಹಳ್ಳಿಗಳಲ್ಲಿ ರೈತರಿಗೆ ಇಂಥವ್ರಿಗೆ ಮಾರಾಟ ಮಾಡಲಿಕ್ಕೆ ಕಡಿಮೆ ರೇಟಿಗೆ ಅನ್ನೋರಿಗೆ ಇವರು ಇನ್ನೋರ್ವ ವ್ಯಕ್ತಿ ಶ್ರೀಕಾಂತ್ ಅನ್ನೋರು ಕೊಡ್ತಾರೆ. ಅವರು ಬೇರೆ ಬೇರೆ ಭಾಗಕ್ಕೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ರೈತರಿಗೆಲ್ಲ ಮಾರಾಟ ಮಾಡೋದು ಇವರು MO ಇದೆ. ಸೊ ಅದಕ್ಕೆ ನಾವು ಫಸ್ಟ್ ದಿನ ಮಾಹಿತಿ ಬಂದ ತಕ್ಷಣ PSI ಅವರು ತಕ್ಷಣ ಅಲ್ಲೇ ಸ್ಪಾಟ್ ಅಲ್ಲಿ 3 ಸ್ಪ್ಲೆಂಡರ್ ಬೈಕ್ಗಳನ್ನು ಹೊಸಪಟ್ಟು ಜಪ್ತಿ ಮಾಡಿಕೊಂಡಿದ್ದಾರೆ. ತದನಂತರ ಇನ್ನು ಉಳಿದ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಅರೆಸ್ಟ್ ಮಾಡಿ ಟೋಟಲ್ 29 ಸ್ಪ್ಲೆಂಡರ್ ಬೈಕ್ಸ್ ಅನ್ನು ನಾವು ಈ ಆರೋಪಿತರಿಂದ ಜಪ್ತಿ ಪಡಿಸಿಕೊಂಡಿದ್ದೇವೆ. ಅದರಲ್ಲಿ ಮೇನ್ 29 ಔಟ್ ಆಫ್ 29 ಸ್ಪ್ಲೆಂಡರ್ ಬೈಕ್ಸ್ ಅಲ್ಲಿ 5 ಪ್ರಕರಣಗಳು ಈಗಾಗಲೇ ದಾಖಲೆ ಆಗಿದೆ. ನಮಗೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಬ್ರಹ್ಮಪುರಲ್ಲಿ 2 ಬೈಕ್ಸ್ ಮೇಲೆ 2 ಪ್ರಕರಣಗಳು ದಾಖಲಾಗಿವೆ ಮತ್ತು ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿನೂ 2 ಪ್ರಕರಣಗಳು ದಾಖಲಾಗಿವೆ ಮತ್ತು ಅಶೋಕ್ ನಗರಲ್ಲಿ 1 ಪ್ರಕರಣ ದಾಖಲಾಗಿದೆ. 5 ಕೇಸಸ್ ಆಫ್ ರಿಜಿಸ್ಟರ್ ಆಗಿದೆ. ಇನ್ನು ಅನದರ್ 24 ಬೈಕ್ಸ್ ಬಗ್ಗೆ ಮಾಹಿತಿ ಪಡ್ಕೊಂಡು ಕಲೆಕ್ಟ್ ಮಾಡ್ತಾ ಇದ್ವಿ. ಅದರಲ್ಲಿ ಇನ್ನೆಲ್ಲ ಕೇಸಸ್ ಏನಾದರೂ ರಿಜಿಸ್ಟರ್ ಆಗಿದೆ ಅನ್ನೋದ್ರ ಬಗ್ಗೆನೂ ನಮ್ಮ ತನಿಖಾಧಿಕಾರಿಗಳು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಟೋಟಲ್ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಮತ್ತು 29 ಬೈಕ್ಸ್ ರಿಕವರಿ ಮಾಡಿದ್ದಕ್ಕೆ ಎಂಟೈರ್ ಚಿಂಚೋಳಿ ಸಬ್ ಡಿವಿಷನ್ DYSP ಮತ್ತು CPI ಚಿಂಚೋಳಿ ಮತ್ತು PSI ಗಂಗಮ್ಮ ಮತ್ತು CPI ಕಪಿಲ್ ಮತ್ತು ಅವರು ಎಂಟೈರ್ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಎಂಟೈರ್ 29 ಬೈಕ್ಸು ಲೋಕಲ್ ಅಲ್ಲ, ಎಂಟೈರ್ ಸಿಟಿಯಲ್ಲಿ ಕಳ್ಳತನ ಮಾಡಿರೋ ಬಗ್ಗೆ ಆರೋಪಿಗಳು ಹೇಳಿದ್ದಾರೆ. ಇದರಲ್ಲಿ ಫಸ್ಟ್ ಅಭಿನಂದನ್ ತಂದೆ ಜೈ ಭಾರತ್ ಅಂತ RG ನಗರ್ ನಿವಾಸಿ, ಇವರು ಮೇನ್ ಸಿಟಿಯಲ್ಲಿ ಕಳ್ಳತನ ಮಾಡೋದು. ಸೆಕೆಂಡ್ ವ್ಯಕ್ತಿ ಬಸಯ್ಯ ತಂದೆ ರಾಚಯ್ಯ ಸ್ವಾಮಿ ಅಂತ, ಇವರು ಯಲ್ಮಾಡಿ ಊರವರು ಚಿಂಚೋಳಿ ತಾಲೂಕು, ಇವರು ಕೊಡ್ತಿದ್ರು. ಇವರು ಶ್ರೀಕಾಂತ್ ಅವರು ಚಿಂಚೋಳಿ ತಾಲೂಕದವ್ರೆ, ಅವರ ಮುಖಾಂತರ ಲೋಕಲ್ ಅಲ್ಲಿ ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಾರೆ. ಇವರಿಬ್ರು ಮಾರಾಟ ಮಾಡೋರು ಬಸಯ್ಯ ಮತ್ತು ಶ್ರೀಕಾಂತ್. ಇವರೆಲ್ಲ ವಾಚ್ ಮಾಡೋದು ಅಷ್ಟೇ, ಸಿಟಿಯಲ್ಲಿ
ಮೇನ್ ಜಿಮ್ಸ್, ಈ ನಮ್ದು ಜಿಮ್ ಸರ್ಕಿಲ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ಟ್ರಾವೆಲ್ ಮಾಡೋರು, ಬೈಕ್ ಹಚ್ಚಿ ಹೋಗೋರು ಅಂಥದ್ದೆಲ್ಲ ನೋಡಿಕೊಂಡು ಎಸ್ಪೆಷಲಿ ಇವ್ರು ಟಾರ್ಗೆಟ್ ಮಾಡಿರೋದೆಲ್ಲ ಸ್ಪ್ಲೆಂಡರ್ ಬೈಕ್ಸೇ ಟಾರ್ಗೆಟ್ ಮಾಡಿದ್ರು. 29 ಬೈಕ್ಸ್ ಸ್ಪ್ಲೆಂಡರ್ ಬೈಕ್ಸೇ ಇವೆ. ಒಬ್ಬರೊಬ್ಬರು ಪರಿಚಯ ಅಂದ್ರೆ ಟೋಟಲ್ ಏನು ಪರಿಚಯ ಅಂದ್ರೆ ಒಬ್ಬರೊಬ್ಬರು ಮುಂಚಿನಿಂದನೇ ಪರಿಚಯ ಇದೆ. ಫಸ್ಟ್ ಲೋಕಲ್ ಅಲ್ಲಿ ಸ್ಪಾಟ್ ಅಲ್ಲಿ ಬೆಂಕಿಪಲ್ಲಿಯಲ್ಲಿ 3 ಬೈಕ್ಸ್ ಅಲ್ಲೇ ಲೋಕಲ್ ಸ್ಪಾಟ್ ಕೊಟ್ಟಿದ್ರು. ಮತ್ತು ಈ ಬಸಯ್ಯ ಕಡೆ ಮತ್ತು ಅಭಿನಂದನ್ ಕಡೆ ಅದರ್ ಬೈಕ್ಸ್ ರಿಕವರಿ ಮಾಡೋದು. ಅದು ಏರಿಯಾ ಯಾವ ಚಿಂಚೋಳಿಯಲ್ಲಿ ಕೆಲವೊಂದು ಡೆಸರ್ಟ್ ಕೊಲೆ ಅಂತವೆಲ್ಲ ಮಚ್ಚಿ ಅಂದ್ರೆ ಇಟ್ಟಿದ್ರು, ನೆಕ್ಸ್ಟ್ ಮಾರಾಟ ಮಾಡ್ಲಿಕ್ಕೆ ಅಂತ ಸಂಗ್ರಹ ಮಾಡಿ ಇಟ್ಟಿದ್ರು. ಕಲಬುರಗಿ ಜಿಲ್ಲೆಯ ಶಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಡಕ್ಕಾ ತಾಂಡದಲ್ಲಿ 22 ಜೂನ್ 2025 ರಾತ್ರಿ 1:30 ಡಕ್ಕಾ ತಾಂಡದಲ್ಲಿ ಇರುವಂತಹ ಫಿರ್ಯಾದಿ ಮನೆ ಹನುಮಂತ ತಂದೆ ಪಾಂಡು ಪವಾರ್ ಅಂತ ಇವರ ಮನೆ ಒಳಗಡೆ 5 ಜನ ದರೋಡೆಕೋರರು ನುಗ್ಗಿ ಅವರು ಫಿರ್ಯಾದಾರರು ಮತ್ತು ಅವ್ರ ಸಂಬಂಧಿಕರ ಕೈಕಾಲು ಕಟ್ಟಿ ತಲವಾರು ತೋರಿಸಿ ಅವ್ರ ಮನೆಯಲ್ಲಿರುವಂತಹ ಹಣ ಮತ್ತು ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ದರೋಡ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಮಾಹಿತಿ ಮೇರೆಗೆ ಒಂದು ಡೆಕಾಯಿಟಿ ಕೇಸ್ ನಾವು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದೇವೆ. ಈ ಪತ್ತೆ ಹಚ್ಚಲಿಕ್ಕೆ ಡಿವೈಎಸ್ಪಿ ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಸಿಪಿಐ ನಟರಾಜ್ ಮತ್ತು ಅವರ PSI ಶ್ಯಾಮರಾಯ ಮತ್ತು ಅವರ ಸಿಬ್ಬಂದಿಯಾಗಿರುವಂತಹ ಮಲ್ಲಿಕಾರ್ಜುನ್, ನಾಗೇಂದ್ರ, ಮಲ್ಲಿಕಾರ್ಜುನ್ CHC, ಬಲರಾಮ್, ಸಂತೋಷ್, ಹುಸೇನ್ ಬಾಷಾ, ಬಿಲಿಯನ್ ಸಿದ್ದಯ್ಯ, ಆರಿಫ್, ರಮೇಶ್ ಇವರೆಲ್ಲ ಸೇರಿ ಒಂದು 2 ತಂಡಗಳನ್ನು ರಚನೆ ಮಾಡಿದ್ದಾರೆ. ಮೇಜರ್ ಏನಂದ್ರೆ ಇದು ಒಂದು ಚಾಲೆಂಜಿಂಗ್, ಯಾಕಂದ್ರೆ ಸಡನ್ ಆಗಿ ಇಮಿಡಿಯೇಟ್ ಆಗಿ ನಮಗೆ ಬೆಳಿಗ್ಗೆ ಮಾಹಿತಿ ಬರುತ್ತೆ. ಒಂದು ಶಾಬಾದ್ ನಗರದಲ್ಲಿ ಡಕ್ಕಾ ತಾಂಡ ಏರಿಯಾದಲ್ಲಿ ಒಂದು 5 ಜನ ದರೋಡೆ ಇಟ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಮನೆಯೊಳಗಡೆ ನುಗ್ಗಿ ಅವ್ರ ಕೈ ಕಾಲೆಲ್ಲ ಕಟ್ಟಿ ಮನೆಯಲ್ಲಿರುವಂತಹ ಆಭರಣಗಳನ್ನು ಮತ್ತು ದುಡ್ಡನ್ನು ತಗೊಂಡು ಹೋಗಿದ್ದಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಡೆಕಾಯಿಟಿ ನಮ್ಮ ಮೋಸ್ಟ್ ಡೆಕಾಯಿಟಿ ಯಾವಾಗ ರಿಪೋರ್ಟ್ ಆಗಿಲ್ಲ. ಸಡನ್ ಆಗಿ ಏನಾಯಿತು, ಏನಾದ್ರು ಗ್ಯಾಂಗ್ ಬಂದಿದ್ದಾರೆ ಅಂತ ನಮಗೆ ಇಮಿಡಿಯೇಟ್ ಆಗಿ ನಮ್ಮೆಲ್ಲ ಮೇಲಧಿಕಾರಿಗಳು ಮತ್ತು ನಮ್ಮದೆಲ್ಲ ಫಾರೆನ್ಸಿಕ್ ಟೀಮ್ ಮತ್ತು ಡಾಗ್ ಸ್ಕ್ವಾಡ್ ಎಲ್ಲ ಇಮಿಡಿಯೇಟ್ ಸ್ಪಾಟಿಗೆ ರೀಚ್ ಆಗಿ ಅವೆಲ್ಲ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಇದರಲ್ಲಿ ನಮ್ಮವರು ಒಳ್ಳೆ ಕೆಲಸ ಮಾಡಿ 2 ಟೀಮ್ಸು ಎಲ್ಲ ಕಡೆ ಆಲ್ಮೋಸ್ಟ್ ಅವರ ಆಪರೇಷನ್ ಏರಿಯಾ ಬಂದು ಎಲ್ಲ ಮಹಾರಾಷ್ಟ್ರ, ಅಕ್ಕಲ್ಕೋಟ್ ಮತ್ತು ಯಾದಗಿರಿ, ಕಲಬುರಗಿ ಜಿಲ್ಲೆ 3 ಏರಿಯಾಸು ಸೇರಿ 4 ಆರೋಪಿಗಳನ್ನು ಇದರಲ್ಲಿ ನಾವು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ರವಿ ತಂದೆ ಶಂಕರ್ ರಾಥೋಡ್ ಅಂತ ಇವರು ಶಾಬಾದ್ ನಗರದವರು, ಇನ್ನೊಬ್ಬರು ಮಹದೇವ್ ತಂದೆ ಉಳ್ಳೂರು ರಾಥೋಡ್ ಅಂತ ಇವರು ಅಕ್ಕಲ್ಕೋಟದವರು, ಶಿವಕುಮಾರ್ ತಂದೆ ದೀಪ್ಲೂ ರಾಥೋಡ್ ಇವರು ಡ್ರೈವರ್ ಕೆಲಸ ಕ್ಯಾದಾಪುರ್ ತಾಂಡ ಯಾದಗಿರಿ ಜಿಲ್ಲೆ, ಗೋಪಾಲ್ ತಂದೆ ಮೇಘಾ ನಾಯ್ಕ್ TS ಕೂಲಿ ಕೆಲಸ ಆನಗೇರಿ ತಾಂಡ. ಇವರು ಟೋಟಲ್ 4 ಆರೋಪಿ ಟೋಟಲ್ ಇನ್ವಾಲ್ವ್ ಆಗಿರೋದು 5 ಜನ. ಇದರಲ್ಲಿ ನಾವು ಸದ್ಯಕ್ಕೆ 4 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ಲೋಕಲ್ ಶಾಬಾದ್ ಅವರು, ಇಬ್ಬರು ಯಾದಗಿರಿ ಡಿಸ್ಟಿಕ್ ಸೇರಿದವರು, ಇನ್ನೊಬ್ಬರು ಮಹಾರಾಷ್ಟ್ರ ಅಕ್ಕಲ್ಕೋಟಿಗೆ ಸೇರಿದವರು, ಇನ್ನೊಬ್ಬರು ಆರೋಪಿ ಬಂಧನ ಇನ್ನೂ ಬಾಕಿ ಇದೆ, ಅವರು ಮಹಾರಾಷ್ಟ್ರದಲ್ಲಿ ಸೇರಿದವರಿದ್ದಾರೆ. ಇವ್ರ ಕಡೆಯಿಂದ ನಾವು ಟೋಟಲ್ 135 ಗ್ರಾಮ್ಸ್ ಆಫ್ ಗೋಲ್ಡ್ ರಿಕವರಿ ಮಾಡಿದ್ವಿ, 550 ಗ್ರಾಮ್ಸ್ ಆಫ್ ಸಿಲ್ವರ್ ಮತ್ತು ಅಮೌಂಟ್ 4 lakh ಅಮೌಂಟ್ ಟೋಟಲ್ 40,000 ಅಮೌಂಟ್ ಟೋಟಲ್ 8,95,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ನಾವು ರಿಕವರಿ ಮಾಡಿದ್ದೇವೆ. ಮತ್ತು ಅವರಿಗೆ ಕೃತ್ಯಕ್ಕೆ ಬಳಸಿರುವಂತಹ 5 ಚಾಕುವನ್ನು ಜಪ್ತಿಪಡಿಸಿಕೊಂಡಿದ್ದೇವೆ. ಮತ್ತು ಎಲ್ಲ ಆರೋಪಿಗಳು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ದಸ್ತಗಿರಿ ಮಾಡಲಾಗಿದೆ. ಇದರಲ್ಲಿ ಅವರು 2-3 ಪಾಯಿಂಟ್. ಫಸ್ಟ್ ನಂಬರ್ 1 ಮೋಟಿವ್ ಯಾಕೆ ಮಾಡಿದ್ದಾರೆ ಅವರು. ಈ ಲೋಕಲ್ ರವಿ ತಂದೆ ಶಂಕರ್ ರಾಥೋಡ್ ಅನ್ನೋರು ಎಲ್ಲ ಸಾಲ ಮಾಡ್ಕೊಂಡಿರ್ತಾರೆ ಮತ್ತು ಅವ್ರಿಗೆ ದುಡ್ಡಿನ ಆಶೆನೂ ಇರುತ್ತೆ. ದುಡ್ಡು ಏನಾದರೂ ಮಾಡಿ ಅದೆಲ್ಲ ಅಮೌಂಟ್ ಕಾಂಪನ್ಸೇಷನ್ಸ್ ಇರುತ್ತೆ, ಅವ್ರಿಗೆ ಏನಾದರೂ ಮಾಡಿ ನಾವು ಇದೆಲ್ಲ ತಿಳ್ಸ್ಕೋಬೇಕು ಅಂತ. ಆಮೇಲೆ ಅವರು ಅದೇ ಊರಲ್ಲಿ ಡಕ್ಕಾ ತಾಂಡದಲ್ಲಿ ಹನುಮಂತ ಪಾಂಡು ಪವಾರ್ ಅವರೆಲ್ಲ ಜ್ಯುವೆಲ್ರಿ ಹಾಕೊಳ್ಳೋದು ಮತ್ತು ಮನೆಯಲ್ಲಿ ಈ ಥರ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿ ಇದೇ ಮನೆಯಲ್ಲಿ ನಾವು ಮಾಡಿದ್ರೆ ನಮಗೆಲ್ಲ ಮನಿ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ ಅಂತ ಫಸ್ಟ್ ಪ್ಲಾನ್ ಮಾಡ್ಕೊಳ್ತಾರೆ.
ಸೆಕೆಂಡ್ ಲೋಕಲ್ ಅವ್ರು ಇನ್ವಾಲ್ವ್ ಆಗಿದ್ರೆ ನಾನು ಏನಾದ್ರು ಮಾಹಿತಿ ಅವ್ರಿಗೆ ಇಮಿಡಿಯೇಟ್ ಆಗಿ ಹೇಳ್ತಾರೆ, ಮತ್ತೆಲ್ಲ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವರಿಗೆ ಪರಿಚಯ ಆಗಿರುವಂತಹ ಇನ್ನೂ 4 ಜನ, ಇಬ್ಬರು ಮಹಾರಾಷ್ಟ್ರ ಅಕ್ಕಲ್ಕೋಟಿಗೆ ಸೇರಿದವರು ಮತ್ತು ಯಾದಗಿರಿಗೆ ಸೇರಿದವರು ಇಬ್ಬರನ್ನೇ ಟೋಟಲ್ 5 ಜನ ಟೀಮ್ ಫಾರ್ಮ್ ಮಾಡಿಕೊಂಡು ಅವ್ರು ವಾಚ್ ಮಾಡಿ 21st ಮತ್ತು 22nd ಮಿಡ್ ನೈಟ್ ಟೈಮಲ್ಲಿ ಅವರು ಮನೆ ಕಡೆ ಬಂದು ಅವ್ರು ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇರ್ತಾರೆ. ಅವ್ರ ಮನೆಯವರು 2-3 o'clock ಟೈಮಲ್ಲಿ ಅವ್ರಿಗೆ ಆಚೆಗೆ ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬರುವುದು ಅವ್ರಿಗೆ ಅಭ್ಯಾಸ ಇರುತ್ತೆ, ಅದೆಲ್ಲ ವಾಚ್ ಮಾಡ್ತಾರೆ ಅವರು. ಅದೇ ಸಮಯಕ್ಕೆ ಬಂದು ಆಚೆ ಕಾಯ್ತಾ ಇರ್ತಾರೆ. ಅವ್ರು ಯಾವಾಗ ವಾಶ್ರೂಮ್ಗೆ ಹೋಗಬೇಕು ಅಂತ ಬಂದು ಡೋರ್ ಓಪನ್ ಮಾಡಿದ್ರೆ ತಕ್ಷಣ ಅವರು ಫೋರ್ಸ್ಫುಲ್ ಆಗಿ ಒಳಗಡೆ ನಿಂತು ತಲವಾರೆಲ್ಲ ತೋರಿಸಿ ಅವ್ರಿಗೆ ಎಚ್ಚರಿಸಿ ಅವ್ರ ಕೈ ಕಾಲೆಲ್ಲ ಕಟ್ಟಿ ಅವ್ರ ಮನೆಯಲ್ಲಿ ಅವರು ಅಂದರೆ ಬಾಡಿ ಮೇಲೆ ಇರುವಂಥ ಅವರು ಆರ್ನಮೆಂಟ್ಸ್ ಏನಿರುತ್ತೋ ಜ್ಯುವೆಲ್ಲರಿ ಅದೆಲ್ಲ ಮತ್ತು ಮನೆಯಲ್ಲಿ ಸ್ವಲ್ಪ ಅಮೌಂಟ್ ಎಲ್ಲ ತಗೊಂಡು ಇಮಿಡಿಯೇಟ್ ಆಗಿ ಅಲ್ಲಿಂದ ಅವರು ಹೊರಡ್ತಾರೆ. ಬಟ್ ಇದರಲ್ಲಿ ನಮಗೆ ಮೇನ್ ಕೆಲವೊಂದು ಲೀಡ್ ಸಿಗುತ್ತೆ. ಇದರಲ್ಲಿ ನಾವು ಇಮಿಡಿಯೇಟ್ ಆಗಿ ಡಾಗ್ ಸ್ಕ್ವಾಡ್ ಮತ್ತು ಫಾರೆಸ್ಟ್ ಟೀಮ್ ಎಲ್ಲ ಬಂದಿದ್ಮೇಲೆ ಡಾಗ್ ಸ್ಕ್ವಾಡ್ ಏರಿಯಾ ಎಲ್ಲ ಡೆಪಾರ್ಟ್ ಏರಿಯಾ ಎಲ್ಲ ಸ್ಮೆಲ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಅದು ಲೋಕಲ್ ಅಲ್ಲಿ ಇರುವಂತ ಅವರು ಆರೋಪಿ ಮನೆಗೆ ಡಾಗ್ ಫಸ್ಟ್ ಲೀಡ್ ಸಿಗುತ್ತೆ. ನಮಗೆ ಲೋಕಲ್ ಅವ್ರು ಯಾರಿದ್ದಾರೋ ಅಂತ ನಾವು ವೆರಿಫೈ ಮಾಡಿದ್ಮೇಲೆ ರವಿ ತಂದೆ ಶಂಕರ್ ರಾಥೋಡ್ ಅವರು ಅವರ ಮನೆ ಅನ್ನೋದು ನಮ್ಗೆ ಫಸ್ಟ್ ಮಾಹಿತಿ ಸಿಗುತ್ತೆ. ತದನಂತರ ಒಂದು ಹಿನ್ನೆಲೆ ವಿಚಾರಣೆ ಮಾಡಿದ ಮೇಲೆ ನಮಗೊಂದು ಗೊತ್ತಾಗುತ್ತೆ ಅವರು ಈ ಹಿಂದೆ ತರಹ ಇದೇ ರೀತಿಯಲ್ಲಿ ಜೀವರ್ಗಿ ಠಾಣೆಯಲ್ಲಿ 2007 ಒಂದು ರೋಡ್ ರಾಬರಿ ಕೇಸು ಇದೇ ತರ ಮಾಸ್ಕ್ ಹಾಕೊಂಡು ತಲವಾರು ಹಿಡ್ಕೊಂಡು ಎದುರಿಸಿ ದುಡ್ಡು ತಗೊಂಡಿರೋದು ಒಂದು ಕೇಸ್ ಅವನ ಮೇಲೆ ಇದೆ ಅಂತ ಮಾಹಿತಿ ಮೇಲೆ ನಮಗೆ ಒಂದು ಕನ್ಫರ್ಮೇಶನ್ ಸಿಗುತ್ತೆ ಇವ್ರ ಇನ್ವಾಲ್ವ್ಮೆಂಟ್ ಇರಬಹುದು ಅಂತ. ಅದೇ ರೀತಿಯಿಂದ ಇನ್ನೊಂದು ಸಿಮಿಲರ್ಲಿ ಫಾರೆನ್ಸಿಕ್ ಟೀಮ್ ಅವರು ಒಂದು ನಮ್ಗೆ ಇರ್ತಾರೆ. ಅಲ್ಲಿ ಫುಡ್ ಸ್ಟೆಪ್ಸ್ ಇನ್ನೊಂದು ವೈಟ್ ಹೌಸ್ ಕಡೆ ಲೀಡ್ ಆಗ್ತಾ ಇರೋದು ಒಂದು ಫುಡ್ ಸ್ಟೆಪ್ಸು, ಅದೇ ಥರ ಡಾಗ್ಸ್ ಮಾಡೋದು ನಮಗೆ ಅದರಲ್ಲಿ ಒಂದು ಲೀಡ್ ಸಿಗುತ್ತೆ. ಅಲ್ಲಿ ಯಾರು ಬಂದಿದ್ದಾರೆ ಅಂದರೆ ಈ ಹಿಂದೆ ಒಂದು 2-3 ಡೇಸ್ ಹಿಂದೆ ಒಬ್ಬರು ಮಹಾರಾಷ್ಟ್ರದವರು ಬಂದಿದ್ದಾರೆ, ಕ್ಲೂನು ಸಿಗುತ್ತೆ. ಸೊ ನಮಗೆ ಇದು ಗೊತ್ತಾಗುತ್ತೆ ಇದು ಲೋಕಲ್ ಅವರು ಪ್ಲಸ್ ಆಚೆದವರು ಬಂದು ಮಾಡಿರುವಂಥ ಒಂದು ಕೇಸು ಅನ್ನೋದು ನಮಗೆ ಒಂದು ಕಂಕ್ಲೂಷನ್ ನಮಗೆ ಬರ್ತೀವಿ. ತದನಂತರ ಇವತ್ತು ಹಿಡಿಯೋದು ಬಹಳ ಕಷ್ಟ, ಯಾಕಂದರೆ ಅವರು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ದು ಮತ್ತು ಫೋನು ಯೂಸ್ ಮಾಡೋದು ಮತ್ತು ಲೋಕಲ್ ಅವರು ಸ್ವಲ್ಪ ರೆಸಿಷನ್ ನಾವೇನು ಮಾಡುವುದಿಲ್ಲ ಅಂತ ಬೇರೆ ಬೇರೆ ಸ್ಟೋರೀಸ್ ಎಲ್ಲ ಹೇಳ್ತಾರೆ. ಬಟ್ ನಮ್ಮ ತಂಡ ಅವರು ಒಳ್ಳೆ ಕೆಲಸ ಮಾಡಿ ಎಲ್ಲರೂ ಅರೆಸ್ಟ್ ಮಾಡಿ ಒಟ್ಟಿಗೆ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಎಲ್ಲ ಒಪ್ಕೊಂಡಿರೋದು ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತು ಇದು ಟೋಟಲ್ 130